ಇನ್ನು ಪೊಲೀಸರ ಕೈ ಸೇರಿಲ್ಲ ದರ್ಶನ್ ಐಫೋನ್ ರಿಪೋರ್ಟ್. ಹೈದರಾಬಾದ್ ಸಿಎಫ್ಎಸ್ಎಲ್ ನಲ್ಲೇ ಇದೆ ದರ್ಶನ್ ಐಫೋನ್. 2 ತಿಂಗಳಿಂದಲೂ ಕೂಡ ದರ್ಶನ್ ಫೋನ್ ಅಲ್ಲೇ ಇದೆ ಹೈದರಾಬಾದ್ನಲ್ಲಿ. ರಿಟ್ರೀವ್ ಸಲುವಾಗಿ ಹೈದರಾಬಾದ್ ಸಿಎಫ್ಎಸ್ಎಲ್ಗೆ ಮೊಬೈಲ್ ಅನ್ನು ರವಾನೆ ಮಾಡಲಾಗಿದೆ. ಬಟ್ ಅದರ ರಿಪೋರ್ಟ್ಸ್ ಇನ್ನೂ ಬಂದಿಲ್ಲ. ಎಲ್ಲ ರಿಪೋರ್ಟ್ಸ್ ಬಂತು, ಆದರೆ ಈ ಒಂದು ರಿಪೋರ್ಟ್ ಯಾಕೆ ಬಂದಿಲ್ಲ? ಹಲವು ಡಿಜಿಟಲ್ ಎವಿಡೆನ್ಸ್ ಹೈದರಾಬಾದ್ಗೆ ರವಾನೆ ಮಾಡಲಾಗಿದೆ. 18 ವಿವಿಧ ಮಾದರಿಯ ಡಿಜಿಟಲ್ ಎವಿಡೆನ್ಸ್ ಅನ್ನ ಈಗಾಗಲೇ ಪೊಲೀಸರು ರವಾನಿಸಿದ್ದಾರೆ. 18ರಲ್ಲಿ ಬಹುತೇಕ ರಿಪೋರ್ಟ್ ಪೊಲೀಸರ ಕೈಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಹುಶಃ ದರ್ಶನ್ ಪವಿತ್ರ ಫೋನ್ ಮಾತ್ರ ಸಿಎಫ್ಎಸ್ ನಲ್ಲೇ ಇದೆ, ಅದನ್ನ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವರದಿ ಕೂಡ ಬರೋದು ಬಾಕಿ ಇದೆ. 2 ಐಫೋನ್ಗಳಾಗಿದ್ದರಿಂದ ರಿಟ್ರೀವ್ ಮಾಡಲು ಸ್ವಲ್ಪ ತಡ ಆಗ್ತಾ ಇದೆ. ಹೈದರಾಬಾದ್ನಲ್ಲೇ ಇದೆ 2 ತಿಂಗಳಿಂದಲೂ ಕೂಡ, ಇನ್ನು ಕೈ ಸೇರಿಲ್ಲ. ಹೀಗಾಗಿ ಅದರ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಭಾಳ ಇಂಪಾರ್ಟೆಂಟ್, ಏನೇನಾಗಿದೆ ಎಲ್ಲದ್ರ ಬಗ್ಗೆನೂ ಕೂಡ ಅವರಿಬ್ಬರು ಫೋನಲ್ಲಿ ಇರುತ್ತೆ, ಪ್ರೂಫ್ ಸಿಗುತ್ತೆ. ಹೀಗಾಗಿ ಅವರ ಫೋನ್ ಅಲ್ಲೇ ಇದೆ. ಇನ್ನೊಂದು ಕಡೆ ದರ್ಶನ್ ಪವಿತ್ರ ಸಿಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಿದ್ದಾರೆ. ರಿಟ್ರೀವ್ ರಿಪೋರ್ಟ್ ಕೈ ಸೇರಿದ ಬಳಿಕ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುತ್ತಾರೆ. ತಾಂತ್ರಿಕ ವರದಿ, ಡಿಜಿಟಲ್ ಎವಿಡೆನ್ಸ್ ಸಹಿತ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗುತ್ತೆ. ಪ್ರಕರಣದ ಕೆಲವು ಮಹತ್ವದ ತಾಂತ್ರಿಕ ಡಿಜಿಟಲ್ ಸಾಕ್ಷ್ಯಗಳು ಸಲ್ಲಿಸೋದು ಇನ್ನೂ ಬಾಕಿ ಇದೆ. ಸಿಎಫ್ಎಸ್ಎಲ್ ರಿಪೋರ್ಟ್ಗೆ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ ಪೊಲೀಸರು. ಸಿಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಕಾಯ್ತಿದ್ದಾರೆ. ಯಾಕಂದ್ರೆ ಈ ಒಂದು ಪಾಯಿಂಟ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ಚಾರ್ಜ್ ಶೀಟ್ನಲ್ಲಿ. ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಇದಾದ ನಂತರ ಸಲ್ಲಿಸ್ತಾರೆ ಪೊಲೀಸರು. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಈಗಾಗಲೇ ಒಂದಷ್ಟು ವರದಿ ಬಂದಾಗಿದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಈಗ ದರ್ಶನ್ ಮತ್ತು ಪವಿತ್ರ ಐಫೋನ್ ವರದಿ ಬರಬೇಕಾಗಿದೆ. 2 ತಿಂಗಳಾಯ್ತು, ಯಾಕೆ ಇಷ್ಟು ತಡ, ಏನಾಗಿದೆ ಅಂತ? ದಿವ್ಯಾ, ಐಫೋನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅದನ್ನು ರಿಟ್ರೀವ್ ಮಾಡೋದಕ್ಕೆ ಸಾಕಷ್ಟು ದಿನಗಳು ತೆಗೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಬೇರೆ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ಆದರೆ ಅದನ್ನು ಬೆಂಗಳೂರಿನಲ್ಲಿ ಅದನ್ನು ರಿಟ್ರೀವ್ ಮಾಡಿ ಮತ್ತು ಅದರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳಾಗ್ಬೋದಾಯಿತು. ಆದರೆ ಐಫೋನ್ ಆಗಿರುವಂತಹ ಕಾರಣದಿಂದಾಗಿ ಅದರಲ್ಲಿರುವಂತಹ ಮಾಹಿತಿನ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಕಡೆ ಒಂದು ಪತ್ರಗಳನ್ನು ಬರೀಬೇಕಾಗುತ್ತೆ. ಅಂದರೆ ಕಂಪನಿ ಏನಿದೆ ಆ ಕಂಪನಿಗೂ ಕೂಡ ಒಂದು ಪತ್ರವನ್ನು ಬರೀಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ಇದು ಗೌಪ್ಯ ಕೆಲವೊಂದು ಮಾಹಿತಿಗಳು, ಅಂದರೆ ಕೊಲೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬೇಕು ಅನ್ನುವಂತಹ ಒಂದು ಪತ್ರವೊಂದರಲ್ಲಿ ವ್ಯವಹಾರವನ್ನು ನಡೆಸಿ ನಂತರ ಅದನ್ನು ಇದು ಮಾಡಬೇಕಾಗುತ್ತೆ. ಈಗ ಸದ್ಯ ಹೈದರಾಬಾದ್ನಲ್ಲಿರುವಂತಹ ಈ ಒಂದು 2 ಐಫೋನ್ಗಳೇನಿದ್ದಾವೆ ಆ ಐಫೋನ್ಗಳನ್ನು ಅದರಲ್ಲಿ ಸಾಕಷ್ಟು ದಿನಗಳು, ಅಂದರೆ ಹೆಚ್ಚು ಕಡಿಮೆ ಒಂದು 2 ತಿಂಗಳವರೆಗೂ ಕೂಡ ಈ ಒಂದು ರಿಟ್ರೀವ್ ಕಾರ್ಯ ನಡೀತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಅದು ಬಂದ ಬಳಿಕ ಒಂದಷ್ಟು ಅಡಿಷ್ನಲ್ ಚಾರ್ಜ್ ಶೀಟ್ ಏನಿದೆ, ಅಡಿಷನಲ್ ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಅವರಿಬ್ಬರ ಕಾನ್ವರ್ಜೇಷನ್ ಏನಿದೆ ಅದು ಬಹುಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಬೇಕಾಗಿದೆ. ಹೀಗಾಗಿ ಈ ಒಂದು ಐಫೋನ್ನಲ್ಲಿ ಇದ್ದಂತಹ ಅವರ ಇಬ್ಬರ ನಡುವೆ ನಡೆದಂತಹ ಒಂದಷ್ಟು ಚಾಟ್ ಮೆಸೇಜ್ಗಳಾಗಿರಬಹುದು, ಅದರ ಒಂದು ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಈ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ಯಾವ ಅಂಶಗಳು ಇದೆ, ಅಂದರೆ ಆ ಒಂದು ಮೊಬೈಲ್ನಲ್ಲಿ ಯಾವ ಅಂಶಗಳಿದೆ ಅದೆಲ್ಲದರ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಒಂದು ಐಫೋನ್ ಏನಿದೆ ಅದನ್ನು ರಿಟ್ರೀವ್ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಇರುವಂಥದ್ದು. ಸದ್ಯ ಈ ಒಂದು ಇನ್ನೇನು ಕೆಲವೇ ದಿನಗಳಲ್ಲಿ ಸಿಎಫ್ಎಸ್ಎಲ್ ನಲ್ಲಿರುವಂತಹ ಈ ಮೊಬೈಲ್ ಏನಿದೆ ಆ ಮೊಬೈಲ್ನ ಡೀಟೇಲ್ಸ್ಗಳು, ಅಂದರೆ ಚಾಟ್ ಡೀಟೇಲ್ಸ್ಗಳು ಮತ್ತು ಏನಾದರೂ ಎಷ್ಟು ಸಲ ಅವರೊಂದು ವಾಟ್ಸಪ್ ಕಾಲ್ಗಳನ್ನು ಮಾಡಿದ್ದಾರೆ ಅದೆಲ್ಲದರ ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಪೊಲೀಸರು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇನಾದರೂ ಚಾಟ್ಗಳಲ್ಲಿ ರೇಣುಕಾಸ್ವಾಮಿ ಸಂಬಂಧಿಸಿದಂತಹ, ಅಂದರೆ ಕೊಲ್ಲಲು ಉದ್ದೇಶಿಸುವಂತಹ ಒಂದಷ್ಟು ಮಾತುಗಳು ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಮೆಸೇಜ್ಗಳು ಕೂಡ ಈ ಒಂದು ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆ. ಈಗ ಸದ್ಯ ಈ ಒಂದು ರಿಟ್ರೀವ್ ಆದ ಬಳಿಕ ಅದರ ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಸಲ್ಲಿಕೆ ಮಾಡಿದರೆ ಆ ಚಾರ್ಜ್ ಶೀಟ್ನ ಪುಟಗಳ ಸಂಖ್ಯೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರಿಟ್ರೀವ್ ಆಗಿರುವಂತಹ ಮೊಬೈಲ್ಗಳಲ್ಲಿ ಎಕ್ಸಾಕ್ಟಾಗಿ ಕೊಲೆಗೆ ನಡೆದ ದಿನದಲ್ಲಿ ಯಾವ ರೀತಿ ಕನ್ವರ್ಜೇಷನ್ ಆಗಿತ್ತು, ಯಾರು ಉದ್ದೇಶಿಸದೆ ಇದರ ಮೂಲ ಕೃತ್ಯ ಯಾರು ಅನ್ನುವಂಥದ್ದು ಕೂಡ ಗೊತ್ತಾಗಲಿದೆ. ಅಂದರೆ ಮುಂದಿನ ಹಂತದಲ್ಲಿ ಆ ಮೊಬೈಲ್ನ ರಿಟ್ರೀವ್ ಮಾಡಿದ ಮೆಸೇಜ್ಗಳನ್ನೇ ನೋಡಿದಂತಹ ಸಂದರ್ಭದಲ್ಲಿ. ಹೀಗಾಗಿ ಸದ್ಯ ಹೈದರಾಬಾದ್ನಲ್ಲಿರುವಂತಹ ಅದರ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ದಿವ್ಯಾ.
ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.